ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಸಲ ಶಿರಾ ತಾಲೂಕಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಸನಾತನ ಧರ್ಮವನ್ನು ಆಚರಿಸುವ ಮುಖಾಂತರ ಅಂದ್ರೆ ಒಂದು ಅರ್ಥಪೂರ್ಣವಾದ ಜಾಗರಣೆಯನ್ನು ಇವತ್ತು ನಾವು ಶಿರಾದಲ್ಲಿ ಆಚರಿಸ್ತಾ ಇದ್ದೀವಿ. ಏನಕ್ಕೆ ಅಂತಂದ್ರೆ ನಮ್ಗೆ ಬೆಂಗಳೂರಿಂದ ಇದ್ದೀವಿ ನಾವು. ಸಂತೆಪೇಟೆ ನಮ್ಮ ವಾರ್ಡಿನ ಮಾತಂಗಮ್ಮ ದೇವಸ್ಥಾನದ ಕಡೆಯಿಂದ ಕರ್ಗ ಮಹೋತ್ಸವನ್ನ ಇಟ್ಕೊಂಡಿದ್ದೀವಿ. ಇಷ್ಟು ಜನ ಸೇರಿದರೆ ಯಾರಿಗೂ ಸುಮ್ಮನೆ ನಾವು ವಿಷಯ ತಲುಪಿಸಿದ್ದಷ್ಟೇ. ಯಾಕಂದ್ರೆ ಒಂದು ವಾರದಲ್ಲಿ ಪ್ಲಾನ್ ಮಾಡಿದ್ದು. ಇಷ್ಟು ಜನ ಇವತ್ತು ಕರ್ಗ ಮಹೋತ್ಸವ ನೋಡಕ್ ಬಂದಿದ್ದಾರೆ. ತಾಯಿ ಆಶೀರ್ವಾದಕ್ಕೆ ಕೃಪರಾಗಬೇಕು ಅಂತ ಬಂದಿದ್ದಾರೆ. ತಾಯಿ ಆಶೀರ್ವಾದ ಸದಾ ಹೀಗೆ ಇರ್ಲಿ, ಪ್ರತಿ ವರ್ಷ ಹೆಚ್ಚಿನದಾಗ ನಡ್ಕೊಂಡೋಗ್ಲಿ. ಇಷ್ಟೊತ್ತು ಹೇಳ್ತಾ ಇದ್ರು ದೊಡ್ಡವರೆಲ್ಲಾನ. ಇಡೀ ತುಮಕೂರು ಡಿಸ್ಟಿಕ್ ಅಲ್ಲೇ ನಾವು ಕರ್ಗ ಮಹೋತ್ಸವ ಎಲ್ಲೂ ನೋಡಿರ್ಲಿಲ್ಲ. ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಸಂತೆಪೇಟೆಯಲ್ಲಿ ಅದು ನಿಮ್ಮ ವಾರ್ಡಲ್ಲಿ ಶುರು ಮಾಡಿದ್ದೀರಾ ಅಂತ ಅದು ಬಹಳ ತಾಯಿ ಆಶೀರ್ವಾದದಿಂದ ಹೀಗೆ ನನ್ಗೆ ಆಶೀರ್ವಾದ ಮಾಡೋಗ್ತಾ ಇರ್ಲಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕರ್ಗನ ಪ್ರತಿ ಸಾರಿನೂ ತರಿಸಿ ಪ್ರತಿ ವರ್ಷ ಜನ ಹೆಚ್ಚು ಮಾಡ್ಕೊಂತ ಹೆಂಗೆ ದುರ್ಗಮ್ಮನ ಉತ್ಸವನ ನಾವು ದಸರಾದಲ್ಲಿ ಹೆಂಗ್ ಮಾಡ್ತೀವೋ ಕರ್ಗ ಉತ್ಸವನ ಅದೇ ರೀತಿ ಆಚರಿಸೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಶಿರಾ ತಾಲೂಕಿನ ಎಲ್ಲ ನಾಗರಿಕರಿಗೆ ಮತ್ತು ಸಮಸ್ತ ಶಿರಾ ತಾಲೂಕಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನಪ್ಪಾ ಈ ವರ್ಷದ ಮಹಾಶಿವರಾತ್ರಿ ವಿಶೇಷ ಅಂದ್ರೆ ನಮ್ಮ ಶಿರಾ ತಾಲೂಕಿನಲ್ಲಿ ಐತಿಹಾಸಿಕವಾಗಿ ಹಿಂದೆಂದೂ ಕಂಡರಿಯದಂತ ನಾವ್ಯಾರು ಬೆಂಗಳೂರಿಗೆ ಹೋಗಿ ಕರಗ ಮಹೋತ್ಸವ ನೋಡಕ್ಕಾಗ್ತಿರ್ಲಿಲ್ಲ. ಏನಂದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಕರಗ ಹೊರವದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿರತಕ್ಕಂಥ ಕುಖ್ಯಾತರಾಗಿರ್ತಕ್ಕಂಥ ಶಿವರಾಜ್ ಸ್ವಾಮಿಗಳಂತ ಕರಗ ಮಹೋತ್ಸವನ್ನ ಅವ್ರ ಮುಖಾಂತರ ಮಾಡಿಸ್ತಾ ಇದ್ವಿ. ಇದು ನಮ್ಮ ಇಡೀ ಶಿರಾ ತಾಲೂಕಿಗೆ ಒಳ್ಳೇದಾಗ್ಲಿ, ಏನು ಸಮೃದ್ಧಿಯಾಗಿ ನಮ್ಮ ತಾಲೂಕು ತುಂಬಿರ್ಲಿ ಅಂತೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಈ ಒಂದು ಕರಗ ಮಹೋತ್ಸವನ್ನ ನಮ್ಮ ಸಂತೆಪೇಟೆಯಿಂದ ಮಾತಂಗಮ್ಮನ ದೇವಸ್ಥಾನದಿಂದ ಹೊರಡಿಸಿ ನಾವು ಏನ್ ದುರ್ಗಮ್ಮ ತಾಯಿ ನಾಡದೇವತೆ ದುರ್ಗಮ್ಮ ತಾಯಿ ಇದೆ ಅಲ್ಲಿ ಬಂದು ಅಲ್ಲಿಂದ ಬನ್ನಿ ಮರಕ್ಕೆ ಹೋಗಿ ಮತ್ತೆ ಕೊಳದಪ್ಲೇಶ್ವರನ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮಾತಂಗಮ್ಮನ ದೇವಸ್ಥಾನಕ್ಕೆ ಮುಕ್ತಾಯವಾಗಲಿದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಆಗ್ತಿರೋದು ಇಡೀ ನಮ್ಮ ತಾಲೂಕಿನ ಜನತೆ ಹೆಮ್ಮೆ. ಮತ್ತು ನಮ್ಮ ಪ್ರಸಿದ್ಧಿ ಇಡೀ ಕರ್ನಾಟಕದ ಪ್ರಸಿದ್ಧಿ ಹೊಂದಿರತಕ್ಕಂಥ ಕರಗ ಹೊರತದಲ್ಲಿ ಪ್ರಸಿದ್ಧಿ ಹೊಂದಿರತಕ್ಕಂಥ ಶಿವರಾಜ ಸ್ವಾಮಿ ಹೊರ್ತಾ ಇರೋದು ಇದ್ದಿದ್ದು ನಮ್ಮೆಲ್ಲರಿಗೂ ನಮ್ಮ ಇಡೀ ತಾಲೂಕಿನ ಜನತೆಗೆ ಸಂತೋಷವಾದ ವಿಚಾರ. ಆ ತಾಯಿ ಕೃಪೆ ನಮ್ಮ ಇಡೀ ತಾಲೂಕಿನ ಮೇಲೆ ಇರ್ಲಿ ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಕೈ ಮುರ್ಕೊಂಡು ಬೇಡ್ಕೊಂತೀನಿ. ಅಗ್ರಹಾರ ಶಿವರಾಜ್ ರವರು ಕುಖ್ಯಾತಿ ಹೊಂದಿದ್ದಾರೆ. ಏನು ಈ ಕರಗ ಹೊರೋದ್ರಲ್ಲಿ ಪ್ರಖ್ಯಾತರಾಗಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಕೈಯಿಂದ ನಾವು ಈ ಒಂದು ಕರಗ ಬರ್ತಾ ಇರೋದು ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಪ್ರತಿ ವರ್ಷ ನೀವೇ ಬಂದು ಮಾಡ್ಕೊಡ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಶಿರಾ ಜನತೆಗೆ ಇರ್ಬೇಕು. ನಿಮ್ಮ ಆಶೀರ್ವಾದದಿಂದ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಜನ ಸುಭಿಕ್ಷವಾಗಿರ್ಬೇಕು. ಆ ರೀತಿ ನಮ್ಗೆ ಆಶೀರ್ವಾದ ಮಾಡ್ಕೊಡಿ ಅಂತೇಳಿ ನಿಮ್ಮನ್ನ ಬೇಡ್ಕೊತಾ ಇದ್ದೀವಿ.